ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗಿದ್ದೀನಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ನಾನು ವೈಲ್ಡ್ ಅನಿಮಲ್ಸು, ಪ್ರಾಣಿ ಪಕ್ಷಿಗಳನ್ನ ಎಲ್ಲ ನೋಡ್ಬೋದು. ಮೇನ್ ಇಂಪಾರ್ಟೆಂಟು ವೈಲ್ಡ್ ಅನಿಮಲ್ಸ್ ನೋಡೋದಕ್ಕೆ ಹೋದೆ. ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ನಾನು. ಅದಕ್ಕೆ ಸ್ಕೂಲಿಂದ ಕರ್ಕೊಂಡೋಗಿದ್ದಿದ್ದು, UKG ಅಲ್ಲೇನೋ ಕರ್ಕೊಂಡೋಗಿದ್ರು. ಮತ್ತು ನಾನಿವಾಗ ತುಂಬ ವರ್ಷಗಳ ನಂತರ ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀನಿ ಸ್ನೇಹಿತರೆ. ನೀವು ಯಾರಾದರೂ ನೋಡದೇ ಇರೋರು ಇಲ್ಲಿ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ. ಇಂಥ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಎಲ್ಲ ಒಂದ್ಸಲಿ ಆದರೂ ವಿಸಿಟ್ ಮಾಡಿ. ವೈಲ್ಡ್ ಅನಿಮಲ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಬೆಂಗಳೂರಲ್ಲಿ ವೈಲ್ಡ್ ಅನಿಮಲ್ಸ್ನ ನೋಡಬೇಕಂದ್ರೆ ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬರಬೇಕಾಗುತ್ತೆ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಚಿರತೆನ. ಸ್ನೇಹಿತರೆ ನೋಡಿ, ನೀವು ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂತಹ ಹುಲಿ, ಟೈಗರ್ನ ನೋಡ್ಬೋದು ಇಲ್ಲಿ ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ. ನೋಡಿ ಟೈಗರ್ ಯಾವ ಥರ ಮೋಗ್ತಾ ಇದೆ ಅಂತ. ನೋಡಿ ಟೈಗರು ಇಲ್ಲಿ 2 ರಿಂದ 3 ಟೈಗರ್ಸ್ ಇದೆ. ನೀವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಬೋದು ಟೈಗರ್ನ ನೋಡಿಲ್ಲ ಅಂದರೆ. ಸ್ನೇಹಿತರೆ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಇದೆ ನೋಡಿ. ಬಸ್ ಇಳಿದ ತಕ್ಷಣ ಅಲ್ಲಿ ಬನ್ನೇರುಘಟ್ಟ, ಇವಾಗ ಅಬ್ಸರ್ವ್ ಮಾಡಿರೋ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ, ಅಲ್ಲಿಂದ ಹಂಗೆ ನಡ್ಕೊಂಡು ಬರಬೇಕು. ಮತ್ತು ಇಲ್ಲಿ ನೋಡಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಅಂತ ಇದೆ ನೋಡಿ. ಇದು ಟಿಕೆಟ್ ಕೌಂಟ್ರು. ಇಲ್ಲಿ ಬಂದು ನೀವು ಟಿಕೆಟ್ ತೊಗೊಬೇಕಾಗುತ್ತೆ. ಇಲ್ಲಿ ತುಂಬಾ ಕೌಂಟರ್ಸ್ ಇರುತ್ತೆ. ನೀವು ಯಾವ ಕೌಂಟರ್ ಆದರೂ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಮೆನು ತೋರಿಸ್ತಾ ಇದೆ ನೋಡಿ. ಸಫಾರಿಯಲ್ಲಿ ಹೋಗ್ಬೋದು, AC ಬಸ್ಸು, ಜೀಪು, ಕಾಂಬೋ ಎಲ್ಲ ಇದೆ. ಅದರಲ್ಲಿ ನೀವು ನೋಡ್ತೀವಿ ಅಂದರೆ ಪ್ರೈಸಸ್ ಎಲ್ಲ ವೇರಿಯೇಷನ್ ಆಗುತ್ತೆ. ಪ್ರೈಸಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಅಂದರೆ ಒಂದು 500, 1000, 2000, 6000 ಆ ಥರ ಎಲ್ಲ ಇದೆ ನೋಡಿ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು. ನಾನಂತೂ 100 ರೂಪೀಸು ವಾಕಿಂಗ್ ಮಾಡಿಕೊಂಡು ನಡ್ಕೊಂಡು ಹೋಗಿ ನೋಡೋದಾದರೆ 100 ರೂಪೀಸ್ ಅಡಲ್ಟ್ಸ್ಗೆ 100 ರೂಪೀಸು ಟಿಕೆಟ್ ತೊಗೊಂಡೆ ನಾನಂತೂ. ನೋಡಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಳಗಡೆಗೆ ಎಂಟ್ರಿ, ಇಲ್ಲಿಂದನೇ ಹೋಗೋದು ಒಳಗಡೆಗೆ, ಬಯೋಲಾಜಿಕಲ್ ನ್ಯಾಷನಲ್ ಪಾರ್ಕ್ ಒಳಗಡೆಗೆ. ನೋಡಿ, ವೆಲ್ಕಮ್ ಟು ವರ್ಲ್ಡ್ ಆಫ್ ವೈಲ್ಡ್ ಲೈಫ್ ಅಂತ ಇದೆ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ವೈಲ್ಡ್ ಲೈಫು. ನೋಡಿ ಇಲ್ಲೆಲ್ಲ ಯಾವ ಥರ ಅಲ್ಲಿ ಏನೇನು ಪ್ರಾಣಿಗಳಿದೆ, ವೈಲ್ಡ್ ಅನಿಮಲ್ಸು ಅಂತೆಲ್ಲ ಇಲ್ಲಿ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಝೀಬ್ರಾ ನೋಡಿ ಯಾವ ಥರ ಇದೆ ಅಂತ. ವೈಲ್ಡ್ ಅನಿಮಲ್ಸು ಒಂಥರ ನೋಡೋದಕ್ಕೆ. ನೀವು ವೈಲ್ಡ್ ಅನಿಮಲ್ಸ್, ನಾವು ಎಲ್ಲಾದರೂ ವೈಲ್ಡ್ ಅನಿಮಲ್ಸ್ ನೋಡಬೇಕಂದ್ರೆ ಸಿಗಲ್ಲ ಅವಕಾಶ. ಅದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಮಾತ್ರ ನೋಡ್ಬೋದು. ಇಲ್ಲಿ ನೋಡಿ ಫ್ಯಾಮಿಲಿ ಮೆಂಬರ್ಸು, ಚಿಕ್ಕ ಮಕ್ಕಳು, ಎಲ್ಲ ಥರ ವಯಸ್ಸಿನವರು ಎಲ್ಲ ಬಂದು ಇಲ್ಲಿ ಈ ವೈಲ್ಡ್ ಅನಿಮಲ್ಸ್ನ ನೋಡೋಕ್ಕೆ ಬರ್ತಾರೆ ನೋಡಿ. ಚಿಕ್ಕ ಮಗುವಲ್ಲಿ ನೋಡಿ ಎಲ್ಲ ಥರ ಏಜ್ ಅವರು ಬಂದು ಇಲ್ಲಿ ವೈಲ್ಡ್ ಅನಿಮಲ್ಸ್ನ ನೋಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇಲ್ಲಿ ನೀವು ಜಿರಾಫೆನ ಅಬ್ಸರ್ವ್ ಮಾಡ್ಬೋದು. ನಾನಂತೂ ಇದು ಅಂದರೆ ನಾನು ಇವಾಗ ಟಿ ವಿಯಲ್ಲಿ ಜಿಯೋಗ್ರಫಿಕಲ್ ಚಾನಲಲ್ಲಿ ಅಥವಾ ಬುಕ್ಸಲ್ಲಿ ನೋಡಿರ್ತಾ ಇದ್ವಿ ನಾವು
ಜಿರಾಫೆನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಸ್ಕೂಲಿಂದ ಕರ್ಕೊಂಬಂದಿದ್ರಲ್ಲ ಬನ್ನೇರುಘಟ್ಟಗೆ, ಆವಾಗ ನೋಡಿ ಮತ್ತೆ ತುಂಬ ವರ್ಷಗಳ ನಂತರ ನಾನು ರಿಯಲ್ ಆಗಿ ವೈಲ್ಡ್ ಅನಿಮಲ್ಸ್ನ ನೋಡ್ತಾ ಇರೋದು. ಜಿರಾಫೆನ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ಜಿರಾಫೆ ನೋಡಿ ಫಾರೆಸ್ಟಲ್ಲಿ ನೋಡಿ, ಝೂ ಅಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ನೋಡಿ ಯಾವ ಥರ ವೈಲ್ಡ್ ಅನಿಮಲ್ಸು ಎಲ್ಲ. ಅದಕ್ಕೆ ಜಿರಾಫೆ ಒಂದು ಕಡೆ ಅಂದರೆ ಒಂದೊಂದು ಕಡೆ ಒಂದೊಂದು ಪ್ರಾಣಿಗಳನ್ನ ಇಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸ್ನೇಹಿತರೆ ನೋಡಿ, ಇದು ನೀಲಿ ಜಿಂಕೆ ಅಂತೆ. ಇಲ್ಲಿ ನೋಡ್ಬೋದು ನೀವು ನೀಲಿ ಜಿಂಕೆ ಯಾವ ಥರ ಇದೆ ಅಂತ. ಸ್ನೇಹಿತರೆ ಹಾಗೆ ನೋಡಿ, ಇಲ್ಲಿ ವ್ಯೂ ರೆಸ್ಟೋರೆಂಟ್ ಅಂತ ಇದೆ ನೋಡಿ, ಇಲ್ಲಿ ಬನ್ನೇರುಘಟ್ಟದಲ್ಲಿ ನೋಡಿ. ಇಲ್ಲಿ ನೀವು ಒಳಗಡೆ ಹೋಗಿ ಬನ್ನೇರುಘಟ್ಟದಲ್ಲಿ ಏನಾದರೂ ನಿಮಗೆ ಹೊಟ್ಟೆ ಹಸುವಾದರೆ ಇಲ್ಲಿ ಹೋಗಿ ಊಟ ಮಾಡ್ಬೋದು. ನಿಮಗೆಲ್ಲ ರೀತಿ ಚಾಟ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು, ಇಲ್ಲೆಲ್ಲ ಸಿಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಹೋಟೆಲ್ ಇದೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ. ಇದೇ ಹೋಟೆಲ್ ಅಂತಲ್ಲ, ಇನ್ನೂ ತುಂಬ ಶಾಪ್ಸ್ ಇದೆ, ಅಂಗಡಿಗಳು ಹಾಕ್ಕೊಂಡಿರ್ತಾರೆ. ನೀವು ಊಟ ಮಾಡೋದಾದ್ರೆ ಊಟ ಎಲ್ಲ ಸಿಗುತ್ತೆ, ಸ್ನ್ಯಾಕ್ಸ್ ಊಟ ಎಲ್ಲ ಸಿಗುತ್ತೆ, ಕುಡಿಯೋ ನೀರು ಎಲ್ಲ ಇರುತ್ತೆ ಅಲ್ಲಲ್ಲಿ. ನೀವು ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಹೋಟೆಲಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡಿ. ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದು ನಿಮಗೆ ಇಲ್ಲಿ ಊಟದಿಂದ ಹಿಡಿದು ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಅವರು ಅಲ್ಲಿ ಕೆಲಸ ಮಾಡೋರು ಎಲ್ಲ ತೋರಿಸ್ತಾ ಇದ್ದಾರೆ. ನಾನಂತೂ ಹೋಟೆಲೆಲ್ಲ ಸುಮ್ಮನೆ ಒಂದು ವ್ಯೂ ಹಾಕೋಣ ಅಂತ ನೋಡಿ ಎಲ್ಲ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಹೋಟೆಲಲ್ಲಿ ಏನಾದರೂ ಊಟ ಮಾಡೋಂಗಿದ್ರೆ ಇಲ್ಲಿ ಬಂದು ಊಟ ಮಾಡ್ಬೋದು. ಬನ್ನೇರುಘಟ್ಟಗೆ ವಿಸಿಟ್ ಮಾಡಿದಾಗ ನಿಮಗೆ ಹೊಟ್ಟೆ ಹಸುವಾದಾಗ ಇಲ್ಲಿ ಊಟ ಮಾಡ್ಬೋದು ಸ್ನೇಹಿತರೆ ಹೋಟೆಲಲ್ಲಿ. ನೋಡಿ ಇಲ್ಲಿ ನಾನು ನೋಡಿರೋ ಪ್ರಕಾರ ಅಂದರೆ ಸ್ಟ್ರೀಟಲ್ಲಿ ಹಾಕ್ಕೊಂಡಿರ್ತಾರೆ ಎಲ್ಲ ಥರ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಹೋಟೆಲ್ಲು ನಿಮಗೆ ರೆಸ್ಟೋರೆಂಟ್ ಬೇಕು ಅಂದರೆ ಇಲ್ಲಿ ಒಳಗಡೆ ಇದೆ ನೋಡಿ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಸ್ನ್ಯಾಕ್ಸಿಂದ ಹಿಡಿದು ಫುಡ್ಡು ಎಲ್ಲ ಥರ ಊಟ ಎಲ್ಲ ಸಿಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಹುಲಿ, ಟೈಗರು, ಕರಡಿ, ಬಿಯರ್ ಅಂತ ಎಲ್ಲ ಇದೆ ನೋಡಿ. ಇಲ್ಲಿ ವೇಟು, ಬೋಟಿಂಗು, ನೀವೇನಾದರೂ ಬೋಟಿಂಗ್ ಮಾಡಬೇಕಂದ್ರೆ ಬೋಟಿಂಗ್ ಹೋಗ್ಬೋದು. ಈ ಕಡೆ ನೋಡಿ ಇಲ್ಲಿ ವೇ ತೋರಿಸ್ತಾ ಇದೆ. ಹುಲಿ, ಟೈಗರು, ಕರಡಿ, ಬಿಯರ್ ಎಲ್ಲ ನೋಡಿ ಇಲ್ಲಿ ಇದೆ. ಹುಲಿನ ನೋಡೋಣ ಅಂತ ಬಂದೆ ನಾನು. ಹುಲಿ ನೋಡಿ, ಹುಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಹುಲಿ ಅಂತ. ಎಲ್ಲ ಹುಲಿದು ನಮ್ಮ ನ್ಯಾಷನಲ್ ಪ್ರಾಣಿಯಾದಂತಹ ಟೈಗರ್ ನೋಡಿ ಇಲ್ಲಿ ಹೋಗ್ತಾ ಇದೆ. ನಾನು ಎಲ್ಲ ವಿಡಿಯೋ ಮಾಡಿದ್ದೀನಿ ಎಷ್ಟು ಪ್ರಾಣಿಗಳಿದೆ ಅಲ್ಲಿ, ಎಷ್ಟು ಟೈಗರ್ಸ್ ಇದೆ ಅಂತ ನೀವು ಅಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು. ಇದ್ರೆ ನೋಡಿ ಅಬ್ಸರ್ವ್ ಮಾಡಿ, ಇದರಲ್ಲಿ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಎಲ್ಲೊಂದು ಟೈಗರು ಎರಡು ಟೈಗರ್ ಕಾಣಿಸ್ತಾ ಇದೆ, ಎರಡು ಹುಲಿ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಸ್ನೇಹಿತರೆ ನೋಡಿ, ಹಾಗೆ ನೀವು ಬಿಯರ್ನ ನೋಡ್ಬೋದು, ಕರಡಿನ ನೋಡಿ ಇಲ್ಲಿ ಕರಡಿ ಯಾವ ಥರ ಇದೆ ಅಂತ.
পরিষ্কার পরিচ্ছন্ন, আর ওখানে বাল্যগুলোর অবস্থা খুব খারাপ ಸ್ನೇಹಿತರೆ ನೋಡಿ, ಇದು ಏಮು ಅಂತೆ. ಏಮುನ ನೋಡಿ, ಇಲ್ಲಿ ನೋಡಿ ಯಾವ ತರ ಇದೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಹೇಳ್ತೀನಿ ಸಬ್ಸ್ಕ್ರೈಬ್ ಮೊಬೈಲ್ ಓಪನ್ ಮಾಡಿ. ಸ್ನೇಹಿತರೆ ಇಲ್ಲಿ ನೋಡಿ, ಇಲ್ಲಿ SR ಕಾರ್ನಿವೋರ್ ಝೋನ್ ಅಂತೆ, ಸಣ್ಣ ಮಾಂಸಾಹಾರಿಗಳ ವಲಯ ಅಂತೆ. ನೋಡಿ ಇಲ್ಲಿ ಯಾವ ತರ ಪ್ರಾಣಿಗಳಿದೆ ಅಂತ ನೋಡಿ. ಸ್ನೇಹಿತರೆ ನೋಡಿ, ಇದು ಶ್ರೀಪುಡ ಹೈನಾ ಅಂತೆ, ಬಟ್ಟೆ ಕತ್ತೆಯ ಕಿರುಬ ಅಂತೆ ಇದು. ಸ್ನೇಹಿತರೆ ಇದು ಎಪಿಸೋಡ್ 1 ಅಷ್ಟೇ, ಇನ್ನು ಎಪಿಸೋಡ್ 2 ಕೂಡ ಇದೆ. ಈ ವ್ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನೋಡಿ.